ಪ್ರೈಸ್ ಲಾರ್ಡ್. ಈ ದಿನದ ದೇವರ ವಾಕ್ಯ ಎಸೇಕೆಲನ ಪ್ರವಾದನ ಗ್ರಂಥ 18ನೇ ಅಧ್ಯಾಯ 23ನೇ ವಾಕ್ಯ. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ದುಷ್ಟನ ಸಾವಿನಲ್ಲಿ ನನಗೆ ಲೇಸಾದರೂ ಸಂತೋಷ ಉಂಟು, ಅವನು ತನ್ನ ದುರ್ಮಾರ್ಗವನ್ನು ಬಿಟ್ಟು ಬಾಳುವುದೇ ನನಗೆ ಸಂತೋಷ ಎಂಬುದಾಗಿ ವಾಕ್ಯ ಬರೆಯಲ್ಪಟ್ಟಿದೆ. ಹೌದು ಪ್ರಿಯರೇ, ಒಬ್ಬ ದುಷ್ಟ ಮನುಷ್ಯನು ತನ್ನ ದುರ್ಮಾರ್ಗವನ್ನು ಬಿಟ್ಟು ದೇವರ ಕಡೆಗೆ ಹಿಂದಿರಿಕೊಂಡರೆ ಪರಲೋಕ ರಾಜ್ಯವೇ ಸಂತೋಷ ಪಡುವಂತದ್ದಾಗಿದೆ. ಏಕೆಂದರೆ ದೇವರು ಪ್ರತಿಯೊಬ್ಬರನ್ನು ಪ್ರೀತಿಸುವವರಾಗಿದ್ದಾರೆ. ವಾಕ್ಯದ ಮುಖಾಂತರ, ಸೇವಕರ ಮುಖಾಂತರ ಮತ್ತು ವಿಶ್ವಾಸಿಗಳ ಮುಖಾಂತರ ಅನೇಕ ಸಾರಿ ಎಚ್ಚರಿಕೆಯ ಮಾತನ್ನು ಹೇಳಿದ್ರು ಅನೇಕರು ಕೇಳೋದಿಲ್ಲ, ಕಿವಿಗೊಡೋದಿಲ್ಲ. ಲೋಕದಿಂದ ಸೆಳೆಯಲ್ಪಟ್ಟವರಾಗಿ, ಪಾಪದಿಂದ ಕಟ್ಟಲ್ಪಟ್ಟವರಾಗಿ ಲೋಕದಲ್ಲಿ ಓಡ್ತಾ ಇರ್ತಾರೆ. ಮೊನ್ನೆ ಒಂದು ವಿಡಿಯೋ ನೋಡಿದೆ, ಇಬ್ರು ಹತ್ಕೊಂಡು ಹೇಳ್ತಾ ಇದ್ದಾರೆ, ಕಲ್ಬಟ್ಟಿ ಸಾರಾಯಿ ಕುಡ್ದಿ ನನ್ನ ಮಗ ಸತ್ತೋದ, ನನ್ನ ಗಂಡ ಸತ್ತೋದ ಅಂತ. ಅದ್ರಲ್ಲಿ ಒಬ್ರು ಹೇಳ್ತಿದ್ದಾರೆ, ಅಯ್ಯೋ ಯೇಸಪ್ಪ ಇವನನ್ನ ರಕ್ಷಿಸು, ಕಾಪಾಡು ಎಂಬುದಾಗಿ ಮುಲಾಡ್ತಾ ಇದ್ದಾರೆ. ಇದು ನೋಡಿದಾಗ ನನ್ನ ಮನಸ್ಸು ಅನ್ಸಿದ್ದು ಒಂದೇ ಒಂದು, ದೇವರು ಪ್ರತಿನಿತ್ಯವೂ ವಾಕ್ಯದ ಮುಖಾಂತರ ಮಾತಾಡ್ತಿದ್ರು, ಮನುಷ್ಯರ ಕಿವಿ ಆ ವಾಕ್ಯವನ್ನು ಕೇಳದಂತೆ ಮೊಂಡಾಗಿದೆ ಪ್ರಿಯರೇ. ಸಮಯ ಇರುವಾಗಲೇ ಸರಿಪಡಿಸಿಕೊಳ್ಳಿರಿ,